ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿವಕುಮಾರು ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಎಷ್ಟೋ ಸಲ ನಾವುಗಳು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ ಅಂದ್ರೂ ಕೂಡ ಅವರು ನಮ್ಗೇನು ತೊಂದ್ರೆ ಇಲ್ಲ, ಕಂಫರ್ಟಬಲ್ ಆಗಿದೀವಿ ಅಂತ ನಮ್ಮನ್ ಬಿಡ್ಲೇ ಇಲ್ಲ. ನೋಡು, ಶಿವಕುಮಾರ್ ಅವ್ರಿಗಾಗ್ಲಿ ಅವ್ರ ಹೆಂಡತಿಗಾಗ್ಲಿ ನಾವಿಲ್ಲಿರೋದು ಬೇಜಾರಿಲ್ಲ. ಅವರು ನಮ್ಮ ಜೊತೆ ಮಾತಾಡೋದು, ನಮ್ಮನ್ನ ಟ್ರೀಟ್ ಮಾಡೋ ರೀತಿಲೇ ನಮ್ಗೆ ಗೊತ್ತಾಗಲ್ವಾ? ನಿಜ ಹೇಳಬೇಕು ಅಂದರೆ ನಾವಿಲ್ಲಿರೋದು ಅವ್ರಿಗೆ ಖುಷಿನೇ. ಅವರಿಬ್ಬರಿಗೆ ಕೃತಜ್ಞತೆ ಇದೆ. ನೀನು ನಿಮ್ಮ ಅಣ್ಣ ಅವ್ರಿಗೆ ಮಾಡಿರೋ ಉಪಕಾರನ ಪ್ರತಿದಿನ ನೆನೆಸ್ಕೋತಾರೆ. ಅದಕ್ಕೆ ಅವ್ರಿಗೆ ನಮ್ಮ ಬಗ್ಗೆ ಏನೂ ಬೇಜಾರಿಲ್ಲ. ಆದರೆ ಅವ್ರ ತಂದೆ ಅವ್ರ ಆಚೆಯಿಂದ ಬಂದವರು. ಅವ್ರ ಮಗಳು ಮಾತ್ರ ಮುಖ್ಯ ಆಗುತ್ತೆ. ಅವ್ರ ಸಂತೋಷ ಮಾತ್ರ ಮುಖ್ಯ. ಅವ್ರ ಹಳೆಯಂದ್ರು ಯಾಮಾರ್ತಿದ್ದಾರೆ ಅಂತ ಅವ್ರಿಗೆ ಅನಿಸ್ತಾ ಇದೆ. ಅದಕ್ಕೆ ಈಗೆಲ್ಲ ಮಾತಾಡಿದ್ರು ಅನ್ಸುತ್ತೆ. ಪಾಪ ಶಿವಕುಮಾರ್ ಅವ್ರಿಗೆ ನಮ್ಮಿಂದ ಎಷ್ಟೆಲ್ಲ ತೊಂದ್ರೆ. ನಮ್ಮಿಂದ ಶಿವಕುಮಾರ್ ಅವ್ರಿಗೆ ಮಾತ್ರ ತೊಂದರೆ ಆಗ್ತಾ ಇಲ್ಲ, ನಮ್ಮನ್ನು ನಂಬ್ಕೊಂಡಿರೋ ಸಾವಿರಾರು ಕುಟುಂಬಗಳಿಗೂ ತೊಂದರೆ ಆಗ್ತಾ ಇದೆ. ನೀನು ನಿನ್ನ ತಂಗಿ ಮೇಲಿಟ್ಟಿರೋ ಪ್ರೀತಿ, ಅವಳು ಏನೇ ಮಾಡಿದ್ರು ತಾಳ್ಮೆಯಿಂದ ಸಹಿಸ್ಕೊಂಡು ಹೋಗ್ತಿರೋ ಗುಣ ಇದೆಯಲ್ಲ, ಅದೇ ಇದಕ್ಕೆಲ್ಲ ಕಾರಣ ಆಗ್ತಿರೋದು. ಅವಳ ಪಾಲಿನ ಆಸ್ತಿ ಅವಳಿಗೆ ಕೊಟ್ಟೆ, ಅದ್ರ ಬಗ್ಗೆ ಯಾವ ಅಭ್ಯಂತರನೂ ನಂಗಿಲ್ಲ. ಆದರೆ ನಮ್ಮ ಆಸ್ತಿ ಮೇಲೆ ಅವಳು ಕೇಸ್ ಹಾಕಿದ್ಲಲ್ಲ, ಅವಾಗ ನೀನು ಯಾಕೆ ಸುಮ್ಮನಿದ್ದೆ? ನೀನು ಸುಮ್ಮನಿರಬಾರ್ದಿತ್ತು. ಹೋರಾಟ ಮಾಡಿ ಇಷ್ಟೊತ್ತಿಗಾಗಲೇ ಅದನ್ನೆಲ್ಲ ವಾಪಸ್ ತಗೋಬೇಕಾಗಿತ್ತು. ಅವಳಿಗೆ ಬುದ್ಧಿ ಕಲಿಸ್ಬೇಕಾಗಿತ್ತು. ನೀವಿಬ್ರು ಅಕ್ಕ ತಂಗಿ ಅನ್ನೋದು ನಿಮ್ಮ ಪರ್ಸನಲ್ ವಿಷಯ. ಆದರೆ ಆಫೀಸು, ಬಿಸ್ನೆಸ್ಸು, ವ್ಯವಹಾರ ಅಂತೆಲ್ಲ ಬಂದಾಗ ಅದರಲ್ಲಿ ಸಾವಿರಾರು ಜನದ ಭವಿಷ್ಯ ಇನ್ವಾಲ್ವ್. ಈಗ ನಿಮ್ಮಿಬ್ಬರಿಂದ ಅವ್ರಿಗೆಲ್ಲ ತೊಂದರೆ ಆಗಬಾರ್ದಲ್ವಾ? ಯಾರ್ದೋ ಮಾತು ಕೇಳ್ಕೊಂಡು ಅವಳು ಆಡೋ ಆಟನ ನೋಡ್ಕೊಂಡು ಸಹಿಸ್ಕೊಂಡಿರೋದಕ್ಕೆ ನಿಂಗೇನು ಬುದ್ಧಿ ಇಲ್ವಾ? ಆಫೀಸ್ ಇವಾಗ ಮುಚ್ಚಿರ್ಬೋದು, ಆದರೆ ಅದೇ ಕಂಪ್ನಿಗೆ ಓನರ್ ನೀನು ಬೇರೆಯವ್ರ ಮನೇಲಿ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ. ನಾನು ತರಕಾರಿ ಮಾಡ್ಕೊಂಡು ಗಾರೆ ಕೆಲಸ ಮಾಡೋ ಪರಿಸ್ಥಿತಿ ಬಂದಿತ್ತು. ನಮ್ಮ ಹತ್ರ ಕೆಲಸ ಮಾಡೋ ಪರಿಸ್ಥಿತಿ, ಅವ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ಯಾ ನೀನು? ನಮ್ಮ ಹತ್ರ ಕೆಲಸ ಮಾಡೋರಿಗೆ ಬೇರೆ ಎಲ್ಲೂ ಕೆಲಸ ಸಿಗಬಾರ್ದು ಅಂತ ನಮ್ಮ ಶತ್ರುಗಳು ಎಲ್ಲ ಕಡೆ ಲಾಕ್ ಮಾಡಿದ್ದಾರೆ. ನಮ್ಮ ಆಫೀಸಲ್ಲಿರೋರಿಗೆ ಯಾರಿಗೂ ಎಲ್ಲೂ ಕೆಲಸ ಸಿಗ್ತಿಲ್ಲ, ಗೊತ್ತಾ ನಿಂಗೆ? ಮೊನ್ನೆ ಒಂದು ಫ್ಯಾಮಿಲಿಗೆ ಸಾಲ ಕೊಟ್ಟವನು ಬೈದ ಅನ್ನೋ ಕಾರಣಕ್ಕೆ ನೇಣು ಹಾಕೊಂಡು ಸತ್ತೋಗಿದ್ದಾರೆ. ಇನ್ನೊಂದು ಫ್ಯಾಮಿಲಿ ಮನೆ ಬಾಡಿಗೆ ಕಟ್ಟಕ್ಕೆ ಆಗ್ತಿಲ್ಲ ಅಂತ ಮನೆ ಓನರ್ ಹತ್ರ ಕೇಳ್ಕೊಂಡಿದ್ದಾರೆ. ಅದಕ್ಕೆ ಮನೆ ಓನರು ಮನೇಲಿರೋ ವಸ್ತುಗಳನ್ನೆಲ್ಲ ತೆಗೆದು ಆಚೆ ಹಾಕಿದ್ದಾನೆ. ಎಲ್ಲಿಗೆ ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ದೇನೆ ಇಡೀ ಫ್ಯಾಮಿಲಿ ನೀರಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ನಿನ್ನ ತಂಗಿ.